ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್, ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 21ನೇ ಅಧ್ಯಾಯ 25ನೇ ವಚನ ಓದಿಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡಿಕೊಳ್ಳೋಣ. ಇದಲ್ಲದೆ ಯೇಸು ಮಾಡಿದ್ದು ಇನ್ನು ಬಹಳವಿದೆ. ಅದನ್ನೆಲ್ಲ ಒಂದೊಂದಾಗಿ ಬರೆಯುವುದಾದರೆ ಬರೆಯಬೇಕಾದ ಪುಸ್ತಕಗಳನ್ನು ಲೋಕವೇ ಹಿಡಿಸದೆ ಹೋದೀತು ಎಂದು ನಾನು ನೆನೆಸುತ್ತೇನೆ. ನಾವು ಈ ಒಂದು ದಿನದಲ್ಲಿ ವಾಕ್ಯದಲ್ಲಿ ನೋಡುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನು ಮಾಡಿದಂತ ಕಾರ್ಯಗಳನ್ನು ಬರೆದಂತ ಒಂದು ಪುಸ್ತಕಗಳನ್ನು ಇಡುವುದಕ್ಕಾಗಿ ಲೋಕವೇ ಸಾಕಾಗುವುದಿಲ್ಲ ಎಂಬುದಾಗಿ ಪೌಲನು ಈ ವಾಕ್ಯದಲ್ಲಿ ಹೇಳುತ್ತಾ ಇದ್ದಾನೆ. ತಂದೆಯಾದ ದೇವರು ಯೇಸು ಕ್ರಿಸ್ತನು ಆತನು ಸೇವೆಗೆ ಬಂದಂತ ಅವಧಿಯನ್ನು ನೋಡುವಾಗ 3 ವರ್ಷ 6 ತಿಂಗಳಾಯಿತು. ಆ 3 ವರ್ಷ 6 ತಿಂಗಳಲ್ಲಿ ತಂದೆಯಾದ ದೇವರು ಯೇಸು ಕ್ರಿಸ್ತನು ಅನೇಕ ರೀತಿಯಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾನೆ. ಅನೇಕ ರೀತಿಯಾದಂತ ರೋಗಗಳನ್ನು ಬಿಡಿಸಿದ್ದಾನೆ. ಅನೇಕ ವಿಧವಾದ ಬಂಧನದಲ್ಲಿದ್ದಂತ ಜನರನ್ನು ಬಿಡಿಸಿದ್ದಾನೆ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಮತ್ತು ಇವೆಲ್ಲದಕ್ಕಿಂತಲೂ ಹೆಚ್ಚಾಗಿ ತಂದೆಯಾದ ದೇವರು ಯೇಸು ಕ್ರಿಸ್ತನು ಪಾಪದಲ್ಲಿದ್ದಂತವರನ್ನು ರಕ್ಷಿಸಿದನು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಈ ಸತ್ಯವೇದದಲ್ಲಿ ತಂದೆಯಾದ ದೇವರು ಯೇಸು ಕ್ರಿಸ್ತನು ಮಾಡಿದಂತ ಎಲ್ಲ ಕಾರ್ಯಗಳು ಕೂಡ ಬರೆಯಲ್ಪಟ್ಟಿಲ್ಲ. ಕೆಲವು ಕಾರ್ಯಗಳು ಬರೆಯಲ್ಪಟ್ಟಿದೆ. ತಂದೆಯಾದ ದೇವರು ಯೇಸು ಕ್ರಿಸ್ತನು ಮಾಡಿದ ಎಲ್ಲ ಕಾರ್ಯಗಳು ಬರೆಯಲ್ಪಡಬೇಕೆಂಬುದಾಗಿ ನೋಡುವಾಗ ಆ ಬರೆದಂತ ಕಾರ್ಯಗಳು ಇಡುವುದಕ್ಕಾಗಿ ಈ ಲೋಕದಲ್ಲಿ ಸ್ಥಳವು ಸಾಲದು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ತಂದೆಯಾದ ದೇವರು ಯೇಸು ಕ್ರಿಸ್ತನು ಯಾವ ರೀತಿಯಾದಂತ ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾರೋ ಅನೇಕ ವಿಧವಾದ ಕಾರ್ಯಗಳನ್ನು ತಂದೆಯಾದ ದೇವರು ಯೇಸು ಕ್ರಿಸ್ತನು ಮಾಡಿದ್ದಾನೆ. ನಾವುಗಳು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನು ನಾವು ನಂಬಿಕೊಂಡು ಜೀವಿಸುವಾಗ ನಮ್ಮ ಜೀವಿತದಲ್ಲಿ ತಂದೆಯಾದ ದೇವರು ಯೇಸು ಕ್ರಿಸ್ತನು ಮಾಡಿದಂತ ಪ್ರತಿಯೊಂದೊಂದು ಕಾರ್ಯಗಳು ನಾವು ನೆನೆಸುವಾಗ ನಾವು ತಂದೆಯಾದ ದೇವರ ಯೇಸು ಕ್ರಿಸ್ತನ ಪ್ರೀತಿಯನ್ನು ವರ್ಣಿಸುವುದಕ್ಕೆ ಪದಗಳು ನಮ್ಮಲ್ಲಿ ಸಾಲದೆ ಹೋಗುತ್ತವೆ. ಯಾಕೆ ಎಂಬುದಾಗಿ ನೋಡುವಾಗ ಮೊದಲನೇದಾಗಿ ನಮ್ಮನ್ನು ಪಾಪದಿಂದ ಬಿಡಿಸಿ ನಮ್ಮನ್ನು ರಕ್ಷಿಸಿದ್ದಾನೆ. ನಾವು ಈ ಲೋಕದಲ್ಲಿ ಜೀವಿಸುವಾಗ ಅನೇಕ ರೀತಿಯಾದ ಪಾಪದ ಜೀವಿತದಲ್ಲಿ ನಾಶನ ಮಾರ್ಗದಲ್ಲಿ ಎಡಗೈ ಬಲಗೈ ತಿಳಿಯದ ಹಾಗೆ ಬಲಗೈ ಎಡಗೈ ತಿಳಿಯದ ಹಾಗೆ ಅನೇಕ ರೀತಿಯಾದ ತಪ್ಪು ಕಾರ್ಯಗಳನ್ನು ಮಾಡುತ್ತಾ ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೆವು. ಸತ್ಯವೇದವು ನಮ್ಮ ಬಳಿಗೆ ಬಂದಾಗ, ತಂದೆಯಾದ ದೇವರ ವಾಕ್ಯವು ನಮ್ಮ ಬಳಿಗೆ ಬಂದಾಗ ನಾವು ನಿಜವಾದ ದೇವರು ಯೇಸು ಕ್ರಿಸ್ತನು ಲೋಕದ ರಕ್ಷಕನು, ನಮ್ಮ ಒಡೆಯನು, ನಮ್ಮ ಪಾಪದ ವಿಮೋಚಕನು, ನಮ್ಮ ನಿರ್ಮಾಣಿಕನು ಎಂಬುದಾಗಿ ನಾವು ಯಾವಾಗ ತಿಳಿದುಕೊಂಡೆವೋ ಆ ಒಂದು ದಿನದಲ್ಲಿ ನಮಗೆ ಬಿಡುಗಡೆಯಾಯಿತು. ಪಾಪದ ಜೀವಿತದಿಂದ ನಮಗೆ ಬಿಡುಗಡೆ ಆಯಿತು. ಈ ಎಲ್ಲ ಕಾರ್ಯಗಳನ್ನು ತಂದೆಯಾದ ದೇವರು ಯೇಸು ಕ್ರಿಸ್ತನು ಒಂದೊಂದಾಗಿ ಈ ಲೋಕದಲ್ಲಿ ಮಾಡುತ್ತಾ ಬಂದನು. ಈ ಎಲ್ಲ ಕಾರ್ಯಗಳು ನೆನೆಸುತ್ತಾ ಪೌಲನು ಹೇಳುತ್ತಾ ಇದ್ದಾನೆ, ತಂದೆಯಾದ ದೇವರು ಯೇಸು ಕ್ರಿಸ್ತನು ಮಾಡಿದ ಎಲ್ಲ ಕಾರ್ಯಗಳನ್ನು ನಾನು ಒಂದೊಂದಾಗಿ ಬರೆದರೆ ಈ ಲೋಕದಲ್ಲಿ ಇಡುವುದಕ್ಕೆ ಸ್ಥಳವೇ ಸಾಕಾಗುವುದಿಲ್ಲ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಈ ಒಂದು ದಿನದಲ್ಲಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ತಂದೆಯಾದ ದೇವರು ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಮಾಡಿದ ಕಾರ್ಯಗಳು ನಾವು ನೆನೆಸುವಾಗ ಆತನಿಗೆ ಹೊಗಳುವುದಕ್ಕೆ ನಮ್ಮಲ್ಲಿ ಪದಗಳು ಸಾಲದು. ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ತಂದೆಯಾದ ದೇವರು ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಮಾಡಿದಂತ ಎಲ್ಲ ಕಾರ್ಯಗಳು ನೆನೆದವರಾಗಿ ಆತನಿಗೆ ನಾವು ಕೃತಜ್ಞತೆ ಉಳ್ಳ ಮಕ್ಕಳಾಗಿ ಜೀವಿಸ್ತಾ ಇದ್ದೇವಾ? ಈ ಲೋಕದಲ್ಲಿ ನಮಗೆ ಯಾರಾದರೂ ಏನಾದರೂ ಸಹಾಯ ಮಾಡಿದರೆ ಅವರು ನಮಗೆ ಯಾವಾಗೆಲ್ಲ ಸಿಗುತ್ತಾರೋ ಅವರು ಮಾಡಿದಂತ ಸಹಾಯ ನೆನೆದವರಾಗಿ ಅವರಿಗೆ ಹೊಗಳುತ್ತೇವೆ, ಅವರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ನಮ್ಮ ಜೀವಿತದಲ್ಲಿ ತಂದೆಯಾದ ದೇವರು ಯೇಸು ಕ್ರಿಸ್ತನು ಮಾಡಿದಂತ ಕಾರ್ಯಗಳು ನಾವು ನೆನೆದವರಾಗಿ ಆತನಿಗೆ ನಾವು ಸ್ತೋತ್ರ ಸಲ್ಲಿಸುತ್ತಾ ಇದ್ದೇವಾ? ತಂದೆಯಾದ ದೇವರು ಯೇಸು ಕ್ರಿಸ್ತನು ಮಾಡಿದಂತ ಪ್ರತಿಯೊಂದೊಂದು ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಾವು ನೆನೆದವರಾಗಿ ಆತನಿಗೆ ನಾವು ವಿಧೇಯರಾಗಿ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ? ತಂದೆಯ ಪ್ರೀತಿಯನ್ನು ನಾವು ಧರಿಸಿಕೊಂಡು ತಂದೆಯ ಒಂದು ಸ್ವಭಾವವನ್ನು ನಾವು ಧರಿಸಿಕೊಂಡು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವಾ? ನಾವು ತಂದೆಯ ಮಾಡಿದ ಎಲ್ಲ ಕಾರ್ಯಗಳು ನೆನೆದವರಾಗಿ ಆ ಕಾರ್ಯಗಳನ್ನು ನಾವು ವರ್ಣಿಸುತ್ತಾ ಈ ಲೋಕದ ಜನರಿಗೆ ತಂದೆಯಾದ ದೇವರು ಯೇಸು ಕ್ರಿಸ್ತನು ಮಾಡಿದಂತ ಎಲ್ಲ ಕಾರ್ಯಗಳನ್ನು
ನಾವು ವರ್ಣಿಸುತ್ತಾ ಅದನ್ನು ಈ ಲೋಕದ ಜನರಿಗೆ ಹೇಳುತ್ತಾ ಇದ್ದೇವಾ? ಇಲ್ಲ, ನಮ್ಮ ಜೀವಿತದಲ್ಲಿ ಯಾರೋ ಈ ಲೋಕದ ಜನರು ಮಾಡಿದ ಕಾರ್ಯಗಳನ್ನು ನಾವು ಈ ಲೋಕದ ಜನರಿಗೆ ಹೇಳುತ್ತಾ ಇದ್ದೇವಾ? ತಂದೆಯಾದ ದೇವರು ಯೇಸು ಕ್ರಿಸ್ತನು ನಮ್ಮ ಜೀವಿತದಲ್ಲಿ ಮಾಡಿದ ಕಾರ್ಯಗಳಿಗಾಗಿ ನಾವು ಪ್ರಯಾಸ ಪಡುತ್ತಾ ಈ ಲೋಕದ ಜನರಿಗೆ ಹೇಳುತ್ತಾ ಇದ್ದೇವಾ? ನಮ್ಮ ಜೀವಿತದಲ್ಲಿ ಯಾರೋ ಈ ಲೋಕದ ಜನರು ಮಾಡಿದಂತ ಕಾರ್ಯಗಳನ್ನೇ ಹೊಗಳಿಕೊಂಡು ನಾವು ಈ ಲೋಕದ ಜೀವಿತವನ್ನು ಜೀವಿಸ್ತಾ ಇದ್ದೇವಾ? ಈ ಒಂದು ದಿನದಲ್ಲಿ ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಆಶೀರ್ವದಿಸಲಿ. ಆಮೇನ್.